ನನ್ನ ಪ್ರಶ್ನೆ 8. ಕೀಟಗಳ ಮೇಲೆ ಕಟಾನ ನಿಯಂತ್ರಣದ ಅವಧಿ ಎಷ್ಟು? ಉತ್ತರದ ವೈಶಿಷ್ಟ್ಯ ಭಾಗ. ಕಟಾನ ದೀರ್ಘಕಾಲೀನ ಪರಿಣಾಮಕಾರಿತ್ವವನ್ನು ಹೊಂದಿದೆ. ವಿಶೇಷತೆ: ಕಟಾನ ಅಸ್ತಿತ್ವದಲ್ಲಿರುವ ಕೀಟಗಳ ಲಾರ್ವಾಗಳನ್ನು ಕೊಲ್ಲುತ್ತದೆ ಮತ್ತು ಹೊಸದಾಗಿ ಮೊಟ್ಟೆಯೊಡೆದ ಲಾರ್ವಾಗಳನ್ನು ಸಹ ಕೊಲ್ಲುತ್ತದೆ. ಪರಿಣಾಮವಾಗಿ ಕೀಟಗಳಿಂದ ಬೆಳೆಗಳಿಗೆ ರಕ್ಷಣೆಯೇ ಕಾರಣವಾಗುತ್ತದೆ. ಸಾಮಾನ್ಯ ದಾಳಿಯ ಅಡಿಯಲ್ಲಿ ಕಟಾನ ಕೀಟಗಳಿಂದ ಬೆಳೆಗಳನ್ನು ತುಲನಾತ್ಮಕವಾಗಿ ಹೆಚ್ಚು ದಿನಗಳವರೆಗೆ ರಕ್ಷಿಸುವುದನ್ನು ನಾವು ಇಲ್ಲಿ ನೋಡಬಹುದು. ಕಟಾನವನ್ನು ಸಿಂಪಡಿಸಿದ 5 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿಲ್ಲ. ಕಟಾನವನ್ನು ಸಿಂಪಡಿಸಿದ 9 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿಲ್ಲ. ಕಟಾನವನ್ನು ಸಿಂಪಡಿಸಿದ 12 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿಲ್ಲ. ಕಟಾನವನ್ನು ಸಿಂಪಡಿಸಿದ 19 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿಲ್ಲ. ಕಟಾನವನ್ನು ಸಿಂಪಡಿಸಿದ 27 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿಲ್ಲ. ಇಲ್ಲಿ ಕಟಾನವನ್ನು ಸಿಂಪಡಿಸಿದ 37 ದಿನಗಳ ನಂತರ ಬೆಳೆಯಲ್ಲಿ ಗುರಿಪಡಿಸಿದ ಕೀಟಗಳ ಬಾಧೆ ಕಂಡುಬಂದಿದೆ. ಪ್ರಯೋಗಾಲಯದ ಪರಿಸ್ಥಿತಿಗಳಲ್ಲಿ ಪಡೆದ ಫಲಿತಾಂಶಗಳು ಎಂದು ತೋರುತ್ತದೆ. ಅಂತಿಮವಾಗಿ ರೈತರು ಕಟಾನ ನಿಯಂತ್ರಣದ ಅವಧಿಯ ಬಗ್ಗೆ ಏನು ಎನಿಸಬೇಕು? ರೈತರ ಅವಲೋಕನಗಳ ಪ್ರಕಾರ 15 ದಿನಗಳವರೆಗೆ ಕಟಾನದಿಂದ ಕೀಟಗಳ ನಿಯಂತ್ರಣದ ಅವಧಿ. ಪ್ರಯೋಜನ: ಕಟಾನ ಬೆಳೆಗಳನ್ನು ಕೀಟಗಳಿಂದ ದೀರ್ಘಕಾಲದವರೆಗೆ ರಕ್ಷಿಸುವುದರಿಂದ ಇಳುವರಿ ಹೆಚ್ಚಾಗುತ್ತದೆ ಮತ್ತು ಬೆಳೆಗಳ ಮೇಲಿನ ಕೀಟಗಳ ಒತ್ತಡವು ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ಕಟಾನ ರೈತರಿಗೆ ದ್ವಿಗುಣ ಪ್ರಯೋಜನಗಳನ್ನು ಒದಗಿಸುತ್ತದೆ.